ಸಿದ್ದರಾಮಯ್ಯ ಅವರನ್ನ ಸೋಲಿಸೋಕೆ ಎಲ್ಲಾ ತಯಾರಿ ಕೋಲಾರದಲ್ಲಿ ನಡೀತಾ ಇದೆ. ಕುರುಬರಾಯ್ತು. ಈಗ ದಲಿತ ಸಂಘಟನೆಯವರು ಊರೂರಲ್ಲಿ ಸಿದ್ದರಾಮಯ್ಯ ವಿರುದ್ಧ ಕರಪತ್ರ ಹಂಚುತ್ತಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ಒಳಗೂ ಅಸಮಾಧಾನ ಇರೋದು ಇವತ್ತು ಹಾಸನದಲ್ಲಿ ಬಹಿರಂಗವಾಯಿತು. ರಾಜಕೀಯದ ಸಂಧ್ಯಾಕಾಲದಲ್ಲಿರೋ ಸಿದ್ದರಾಮಯ್ಯ ಕ್ಷೇತ್ರ ಹುಡ್ಕೊಂಡು ಕೋಲಾರಕ್ಕೆ ಬಂದಿದ್ದಾರೆ. ವರುಣ ಕ್ಷೇತ್ರ ಮಗನಿಗೆ ಕೊಟ್ರು. ಚಾಮುಂಡೇಶ್ವರಿ ಜನ ಸಿದ್ದರಾಮಯ್ಯ ಕೈಬಿಟ್ರು. ಕೈ ಹಿಡಿದ ಬದಾಮಿ ಕ್ಷೇತ್ರಕ್ಕೆ ಗುಡ್ ಬೈ ಹೇಳಿ ಕೋಲಾರದಲ್ಲಿ ಠಿಕಾಣಿ ಹಾಕಿದ್ದಾರೆ. ಆದ್ರೆ ಸಿದ್ದರಾಮಯ್ಯರನ್ನ ಕೋಲಾರದಲ್ಲಿ ಸೋಲಿಸೋಕೆ ಅಹಿಂದ ನಾಯಕರೇ ಕರೆ ಕೊಟ್ಟಿದ್ದಾರೆ. ಊರೂರಿಗೆ ಕರಪತ್ರ ಹಂಚುತ್ತಿದ್ದಾರೆ. ಸಿದ್ದರಾಮಯ್ಯಗೆ ದಲಿತ ವಿರೋಧಿ ಪಟ್ಟ. ದಲಿತ ನಾಯಕರ ಆ ಕರಪತ್ರದಲ್ಲಿ ಏನಿದೆ? ದಲಿತರನ್ನ ಕೇವಲ ವೋಟ್ ಬ್ಯಾಂಕ್ಗೆ ಬಳಸಿಕೊಳ್ಳುತ್ತಿದ್ದಾರೆ. ದಲಿತ ನಾಯಕರನ್ನ ಮುಖ್ಯಮಂತ್ರಿಯನ್ನಾಗಲು ಬಿಡಲ್ಲ. ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ಸೇರಿದ ಶ್ರೀನಿವಾಸ್ ಪ್ರಸಾದ್, ಜಿ ಪರಮೇಶ್ವರ್, ಕೆಎಚ್ ಮುನಿಯಪ್ಪ, ಮಹದೇವಪ್ಪ, ಧ್ರುವನಾರಾಯಣ್ ಎಲ್ಲರಿಗೂ ಸಿಎಂ ಆಗುವ ಅರ್ಹತೆ ಇದೆ. 2004ರಲ್ಲಿ ಖರ್ಗೆಗೆ ಸಿಎಂ ಸ್ಥಾನ ತಪ್ಪಿಸಿದ್ದು ಸಿದ್ದರಾಮಯ್ಯ. 2013ರಲ್ಲಿ ಪರಮೇಶ್ವರ್ ಅವರನ್ನ ಸೋಲಿಸಿದ್ದು ಸಿದ್ದರಾಮಯ್ಯ. 2018ರಲ್ಲಿ ಖರ್ಗೆಗೆ ಸಿಎಂ ಮಾಡಲು ದೇವೇಗೌಡರು ಮುಂದಾದ್ರು. ಆಗಲೂ ಖರ್ಗೆ ಬದಲು ಎಚ್ಡಿಕೆಗೆ ಪಟ್ಟ ಕಟ್ಟಿದ್ದು ಇದೇ ಸಿದ್ದರಾಮಯ್ಯ. ಸಿದ್ದರಾಮಯ್ಯರನ್ನ ದಲಿತ ವಿರೋಧಿ ಎನ್ನದೇ ಇನ್ನೇನು ಹೇಳಬೇಕು. ಸಿದ್ದರಾಮಯ್ಯರನ್ನ ಸೋಲಿಸಿದ್ರೆ ದಲಿತ ಮುಖ್ಯಮಂತ್ರಿ ದಾರಿ ಸುಗಮ ಆಗುತ್ತೆ. 2018ರಲ್ಲಿ ಚಾಮುಂಡೇಶ್ವರಿಯಲ್ಲಿ ದಲಿತ ಮತದಾರರು ಒಂದಾಗಿ ಸೋಲಿಸಿದ್ರು. ಈಗ ಕೋಲಾರದಲ್ಲೂ ದಲಿತರು ಒಗ್ಗಟ್ಟಾಗಿ ಸಿದ್ದರಾಮಯ್ಯರನ್ನ ಸೋಲಿಸಬೇಕು ಅನ್ನೋ ಸಾಲುಗಳಿವೆ. ಒಳಸಂಚು ಮಾಡಿ ಆ ಒಂದು ಕೊರಟಗೆರೆ ಕ್ಷೇತ್ರದ ಎಲ್ಲ ಕುರುಬ ಸಮುದಾಯದ ಮತದಾರರನ್ನ ಎತ್ತುಕಟ್ಟಿ ಯಾವುದೇ ಕಾರಣಕ್ಕೂ ಪರಮೇಶ್ವರ್ ಅವರು ಚುನಾವಣೆ ಗೆಲ್ಲಬಾರ್ದು. ಗೆದ್ರೆ ನಾನು ಮುಖ್ಯಮಂತ್ರಿ ಆಗುವ ಕನಸು ಈಡೇರಲ್ಲ. ಹಾಗಾಗಿ ಅದನ್ನ ಶತಾಯಗತೆ ಸೋಲಿಸೋದು ಕೆಲಸ ಮಾಡ್ಬೇಕಂತ ಹೇಳಿ ಸಿದ್ದರಾಮಯ್ಯರು ದಲಿತ ವಿರೋಧಿ ಅಂತಕ್ಕಂಥದ್ದನ್ನ ಎಲ್ಲರೂ ಸಾಬೀತುಪಡಿಸಿ ಪ್ರತಿಯೊಂದು ಸ್ಥಳದಲ್ಲೂ ಅವ್ರ ವಿರುದ್ಧವಾಗಿ 23 ಪಂಚಾಯತ್ಗಳಲ್ಲೂ ಸಹ ನಾವು ಭೇಟಿಯಾಗಿ ಮತ್ತೆ 35 ವಾರ್ಡ್ಗಳಲ್ಲೂ ಸಹ ನಮ್ಮ ಕರಪತ್ರ ಹಂಚಿ ಅವ್ರ ವಿರುದ್ಧ ಘೋಷಣೆಗಳ ಕೂಗಿ ಅವ್ರನ್ನ ನಾವು ಇಲ್ಲಿಂದ ಏನು ಕೋಲಾರ ಜನತೆಯ ತಾಕತ್ತೇನು, ಕೋಲಾರ ಜನತೆ ಯಾರು ಹೇಳ್ತಕ್ಕಂಥದ್ದು ಸೋಲಿಸಿ ಅವ್ರನ್ನ ನಾವು ಮನೆ ಕಳಿಸ್ತೀವಿ. ಸಿದ್ದರಾಮಯ್ಯನಿಗೆ ದಲಿತ ವಿರೋಧಿ ಸಿದ್ದರಾಮಯ್ಯ ನಾನು ಧಿಕ್ಕಾರ ಇರ್ತೈತೆ. ಕೋಲಾರದಲ್ಲಿ ಬಿಜೆಪಿಯಿಂದ ಸೈಲೆಂಟ್ ಆಪರೇಷನ್. ಕೋಲಾರದಲ್ಲಿ ಸಿದ್ದರಾಮಯ್ಯರನ್ನ ಸೋಲಿಸೋಕೆ ವರ್ತೂರು ಪರ ಬಿಜೆಪಿ ದಿಗ್ಗಜರೇ ಅಖಾಡಕ್ಕೆ ಇಳಿದಿದ್ದಾರೆ. ನಿನ್ನೆ ಸದ್ದಿಲ್ಲದೆ ಬಿಜೆಪಿ ರಾಷ್ಟ್ರೀಯ ನಾಯಕ ಬಿಎಲ್ ಸಂತೋಷ್ ಸಭೆ ನಡೆಸಿದ್ರು. ಸಿದ್ದರಾಮಯ್ಯ ಹೊಗಳಿಕೆ ಹಾಡಿಗೆ ಡಿಕೆ ಸುರೇಶ್ ಸಿಡಿಮಿಡಿ. ಹಾಸನದಲ್ಲಿ ಇವತ್ತು ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶ ಇತ್ತು. ಸಮಾವೇಶದ ವೇದಿಕೆಯಲ್ಲಿ ಸಿದ್ದರಾಮಯ್ಯರನ್ನ ಹೊಗಳುವ ಹಾಡು ಹಾಡುತ್ತಿದ್ರು. ಆಗ ಡಿಕೆ ಸುರೇಶ್ ಸಿಟ್ಟಾದ್ರು. ಹೊಗಳಿಕೆ ಹಾಡನ್ನ ನಿಲ್ಲಿಸಿ ಅಂತ ವೇದಿಕೆಯಲ್ಲೇ ಗದರಿದ್ರು. ಯಾರೇ ಬಂದ್ರು, ಏನೇ ಮಾಡಿದ್ರು ಗೆಲುವು ನನ್ನದೇ. ವಿರೋಧಿಗಳಿಗೆಲ್ಲ ಸಿದ್ದರಾಮಯ್ಯ ಬಹಿರಂಗ ಸವಾಲ್. ಸಂತೋಷರ ಬರಲಿ, ನಡ್ಡಾರ ಬರಲಿ, ನರೇಂದ್ರ ಮೋದಿ ಅವರ ಬರಲಿ, ಯಾರಾದರೂ ಅಮಿತ್ ಶಾರ ಬರಲಿ, ಯಾರು ಬಂದರೂ ಕೂಡ ನಾನು ಅಲ್ಲಿ ಗೆದ್ದೇ ಗೆಲ್ತೀನಿ. ಕೇಳಿದ್ರಲ್ಲ, ಯಾರೇ ಬಂದ್ರು ಏನೇ ಮಾಡಿದ್ರು ನಾನೇ ಗೆಲ್ಲೋದು ಅಂತಿದ್ದಾರೆ ಸಿದ್ದರಾಮಯ್ಯ. ನನ್ನನ್ನ ಸೋಲಿಸೋಕೆ ಆಗಲ್ಲ ಅಂತ ಸವಾಲ್ ಹಾಕಿದ್ದಾರೆ. ಒಟ್ನಲ್ಲಿ ಸಿದ್ದರಾಮಯ್ಯ ಕೊನೆ ಚುನಾವಣೆ ಗೆಲುವಲ್ಲಿ ಅಂತ್ಯ ಆಗುತ್ತಾ, ಸೋಲಿನಲ್ಲೇ ಕೊನೆಯಾಗುತ್ತಾ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚುನಾವಣೆಯ ಚದುರಂಗದ ಆಟದಲ್ಲಿ ತಂತ್ರ ಪ್ರತಿತಂತ್ರ ಜೊತೆಗೆ ಈಗ ಸುಪಾರಿ ಪಾಲಿಟಿಕ್ಸ್ ಸೌಂಡ್ ಮಾಡ್ತಾ ಇದೆ. ಕಾಂಗ್ರೆಸ್ ಸೋಲಿಸಲು ತೆಲಂಗಾಣ ಸಿಎಂ ಕೆಸಿಆರ್ 500 ಕೋಟಿ ರೂಪಾಯಿ ನೀಡಿದ್ದಾರೆ ಎನ್ನಲಾದ ವಿಚಾರ ಹಲವು ಊಹಾಪೋಹಗಳನ್ನು ಸೃಷ್ಟಿಸಿದೆ. ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಬೆಂಕಿ ಬಿರುಗಾಳಿ ಎಲ್ಲವೂ ಎದ್ದಿದೆ. ಪಕ್ಷಗಳು ಗೆಲುವಿಗೆ ಅಗತ್ಯವಿರೋ ತಂತ್ರಗಾರಿಕೆಯಲ್ಲೂ ತೊಡಗಿರುವಾಗ ಸುಪಾರಿ ಪಾಲಿಟಿಕ್ಸ್ ಅಬ್ಬರಿಸುತ್ತಿದೆ. ರಾಜ್ಯ ಕಾಂಗ್ರೆಸ್ ಸೋಲಿಸಲು ಸುಪಾರಿ 500 ಕೋಟಿ ಡೀಲ್ ವಿಚಾರದಲ್ಲಿ ಹಲ್ಚಲ್.
ತೆಲಂಗಾಣ ಕಾಂಗ್ರೆಸ್ ಅಧ್ಯಕ್ಷ ರೇವಂತ್ ರೆಡ್ಡಿ ಸಿಡಿಸಿದ ಬಾಂಬ್ ಧಗಧಗಿಸೋಕೆ ಶುರು ಮಾಡಿದೆ. ರಾಜ್ಯ ಕಾಂಗ್ರೆಸ್ ಸೋಲಿಸಲು ಓರ್ವ ಶಾಸಕನಿಗೆ 500 ಕೋಟಿ ರೂಪಾಯಿ ಡೀಲ್ ಕೊಡಲಾಗಿದೆ ಅನ್ನೋ ವಿಚಾರ రాజ్య రాజకీయದಲ್ಲಿ వివిధ విశ్లేషణೆಗೆ కారణವಾಗಿದೆ. కాంగ్రెస్ పార్టీలో ఉన్న ఒక కీలకమైన నేతను లొంగదీసుకోవడానికి ప్రయత్నం చేసి అతన్ని పిలిపించి 25 నుంచి 30 సీట్లు కాంగ్రెస్ పార్టీని ఓడించడానికి కాంగ్రెస్ పార్టీ అంతర్గతంగా ఉన్న నాయకులను ఫామ్ హౌస్కు పిలిపించి బేరసారాలు చేసి 500 కోట్ల రూపాయలు ఆఫర్ ఇచ్చిన మాట వాస్తవం కాదా? సో కాంగ్రెస్ 120 నుంచి 130 సీట్ల మధ్యలో గెలిచేటట్టున్న నివేదికలు తెప్పించుకొని కాంగ్రెస్ను 25 నుంచి 30 సీట్లు ఓడించడానికి మా కాంగ్రెస్ పార్టీలో ఉన్న కీలకమైన నాయకునితో చంద్రశేఖరరావు గారు బేరసారాలు చేసిండు. దానికి గాను 500 కోట్ల రూపాయలు ఆఫర్ ఇచ్చిండు మా కాంగ్రెస్ పార్టీ నాయకుడికి. ಸಿದ್ದು ಜೊತೆ ಜಮೀರ್ ಗೌಪ್ಯ ಸಭೆ. ನಾನವನಲ್ಲ ಎಂದ ಜಮೀರ್. ರೇವಂತ್ ರೆಡ್ಡಿ ಆರೋಪ ಮಾಡ್ತಿದ್ದಂತೆ ಕಾಂಗ್ರೆಸ್ನಲ್ಲಿ ತಳಮಳ ಶುರುವಾಗಿದೆ. ಅಷ್ಟೇ ಅಲ್ಲ, ಸುಪಾರಿ ಡೀಲ್ಗೂ ಚಾಮರಾಜಪೇಟೆ ಶಾಸಕ ಹಾಗೂ ಸಿದ್ದು ಪರಮಾಪ್ತ ಜಮೀರ್ ಕೆಸಿಆರ್ ಭೇಟಿಗೆ ವಿಚಾರವನ್ನ ತಾಳೆ ಹಾಕ್ತಿದ್ದಾರೆ. ಕಾರಣ, ಬೆಳಗಾವಿ ಅಧಿವೇಶನ ನಡೀತಾ ಇದ್ರು. ಅಧಿವೇಶನದಲ್ಲಿ ಪಾಲ್ಗೊಳ್ಳದೆ ಹೈದರಾಬಾದ್ನಲ್ಲಿ ಕೆಸಿಆರ್ ಭೇಟಿಯಾಗಿದ್ದು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಜೊತೆಗಿನ ಮುನಿಸಿನಿಂದ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗದೆ ಅಂತರ ಕಾಯ್ದುಕೊಂಡಿದ್ದು. ಇನ್ನು ಈ ವಿಚಾರ ಹಲ್ಚಲ್ ಸೃಷ್ಟಿಸುತ್ತಿದ್ದಂತೆ ರಾತ್ರಿ ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ಖಾಸಗಿ ಹೋಟೆಲ್ನಲ್ಲಿ ಜಮೀರ್ ಚರ್ಚೆ ನಡೆಸಿದ್ರು. ಕೆಸಿಆರ್ ಭೇಟಿ ಮಾಡಿದ್ದು ನಿಜ, ಆದ್ರೆ ಡೀಲು ಗೀಲು ನನ್ಗೆ ಗೊತ್ತಿಲ್ಲ, ಯಾವ ಆಫರು ಇಲ್ಲ ಅಂತಿದ್ದಾರೆ. ಯಾರು ಹೇಳಿದ್ದಾರೆ? ಯಾವ್ದು ಆಫರ್? ನನಗಂತೂ ಯಾವ್ದು ಆಫರ್ ಬಂದಿದೆ. ನಾನು ಕೇಳಿದೆ, ಮಾಧ್ಯಮದಲ್ಲಿ ಏನೋ ಬರ್ತಾ ಇದೆ, ಏನೋ ಕೋಟಿ ಏನೋ ಆಫರ್ ಕೊಟ್ಟರು ಅಂತ. ನನಗೆ ಆ ಥರ ಏನೋ ಆಫರ್ ಏನು ಬಂದಿಲ್ಲ ಅಲ್ಲ. ಇಲ್ಲ, ಆ ಥರ ಯಾವುದು ಬಂದಿಲ್ಲ ಅಲ್ಲ ನನಗೆ. ನಾನು ಹೈದರಾಬಾದ್ ಹೋಗಿರೋದು ನಿಜ, KCRನ ಭೇಟಿಯಾಗಿರೋದು ನಿಜ. ನನ್ನ ರೋಹಿತ್ ರೆಡ್ಡಿ ಅಂತ ಇದ್ದಾರೆ, ನನ್ನ ಆತ್ಮೀಯ ಸ್ನೇಹಿತ, ತಾಂಡೂರು MLA ಆಗಿದ್ದಾರೆ ಅವರು. ನಾನು ಭಾಳ ವರ್ಷದಿಂದ ಪರಿಚಯ ಅವರು. ಅವ್ರು ಬಂದುಬಿಟ್ಟು ಇಲ್ಲ CM ಒಂಚೂರು ಭೇಟಿ ಮಾಡಿ ಸರ್ ಅಂತ ಹೇಳ್ಬಿಟ್ಟು CMನ ಭೇಟಿ ಮಾಡೋಕ್ಕೆ ಕರ್ಕೊಂಡು ಹೋಗಿದ್ರು. ಓದೇ ಭೇಟಿ ಮಾಡಿ ಬಂದೆ, ಅದು ಎಲ್ಲರಿಗೂ ಗೊತ್ತಿರೋದು ವಿಚಾರ. 500 ಕೋಟಿ ಆಫರ್ ವಿಚಾರ ಬಿಜೆಪಿ ನಾಯಕರ ಬಾಯಿಗೆ ಆಹಾರವಾಗಿದೆ. ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿರೋ ರಾಜ್ಯ ಬಿಜೆಪಿ, ಜಮೀರ್ ತೆಲಂಗಾಣಕ್ಕೆ ಹೋಗಿ ಬಂದಿದ್ದು ರೇವಂತ್ ರೆಡ್ಡಿ ಹೇಳಿಕೆಯ ನಂತರ ಹಠಾತ್ ಆಗಿ ಭೇಟಿ ಮಾಡಿದ್ದು ನೋಡಿದ್ರೆ ಗುಪ್ತ ವ್ಯವಹಾರ ನಡೆದಂತೆ ಕಾಣ್ತಾ ಇದೆ ಅಂತ ಕಾಲೆಳೆದಿದೆ. ಇವತ್ತು ಅವರೊಂದು ಯಾರೋ ಕಾಂಗ್ರೆಸ್ ವರ್ಕರ್ ಅಲ್ಲ, ಜವಾಬ್ದಾರಿ ಸ್ಥಾನದ ಅಧ್ಯಕ್ಷರು ಅದನ್ನ ಹೇಳುವಾಗ ನನಗನ್ನಿಸ್ತಾ ಇದೆ ಕಾಂಗ್ರೆಸ್ನವರು ಇದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಇದಕ್ಕೆ ಗಂಭೀರವಾಗಿ ತಗೊಂಡು ಸ್ಪಷ್ಟತೆಯನ್ನು ಕೊಡಬೇಕು. ಒಂದು, ಎರಡನೇದಾಗಿ ಬೆಂಕಿ ಇಲ್ಲದೆ ಹೊಗೆ ಆಡೋದು. ಇದು 500 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದಾರೆ ಅನ್ನೋಂಥ ಮಾತು, ಕಾಂಗ್ರೆಸ್ಸನ್ನು ಹೊಡೆಯೋದಕ್ಕೆ ಅನ್ನೋಂಥ ಮಾತು ನಿಮ್ಮ ಪತ್ರಿಕೆಗಳು ಕೂಡ ನಾನು ನೋಡಿದೆ. KCR ಪಾರ್ಟಿಯಿಂದ ಮಾಡಿದ್ದಾರೆ ಅಂತ. ಕಾಂಗ್ರೆಸ್ಸನ್ನು ಹೊಡೆಯೋದಕ್ಕೆ 500 ಕೋಟಿ ಅಷ್ಟು ದೊಡ್ಡ ಅಮೌಂಟ್ ಕೊಡಬೇಕಾದಂಥ ಪರಿಸ್ಥಿತಿ ಅವರೇ ಹೊಡೆದಾಡ್ಕೊಂತಾರೆ. ಆ KCR ಯಾಕೆ ಅನ್ಯಾಯವಾಗಿ 500 ಕೋಟಿ ಹಾಳು ಮಾಡ್ಕೋತಾರೋ ನನಗೆ ಗೊತ್ತಿಲ್ಲ. ಎಲೆಕ್ಷನ್ ಸಮೀಪಿಸುತ್ತಿದ್ದಂತೆ ತಂತ್ರ ಪ್ರತಿತಂತ್ರಗಳು ಜೋರಾಗ್ತಿವೆ. ಇದರ ಮಧ್ಯೆ ಸುಪಾರಿ ಪಾಲಿಟಿಕ್ಸ್ ಕೂಡ ಸೌಂಡ್ ಮಾಡ್ತಿದ್ದು, ಇದು ಮತ್ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಮದ್ದೂರಿನಿಂದ ಸ್ಪರ್ಧೆ ಮಾಡ್ತಾರಾ? ಗುರುಚರಣ್ ಅಂಡ್ ಟೀಮ್ ಭೇಟಿ ಬಳಿಕ ಇಂಥದ್ದೊಂದು ಅನುಮಾನ ಮೂಡಿದೆ. ಮದ್ದೂರು ಕಾಂಗ್ರೆಸ್ ಸಂಭಾವ್ಯ ಅಭ್ಯರ್ಥಿಯಾಗಿರೋ ಗುರುಚರಣ್ ಮದ್ದೂರಿನಿಂದ DKಶಿ ಅವರೇ ಕಣಕ್ಕಿಳಿಬೇಕು ಅಂತ ಆಹ್ವಾನಿಸಿದ್ರಂತೆ. ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿಕೊಂಡು ನಮ್ಮ ಮದ್ದೂರು ಅಲ್ಲಿ ಬಂದು ಸ್ಪರ್ಧೆ ಮಾಡಿ ಅಂತಕ್ಕಂಥ ಒಂದು ಆಹ್ವಾನವನ್ನು ನೀಡಿದ್ದೀವಿ. ಯಾಕೆ ಅಂತಂತಂದರೆ ನಮ್ಮ ಮದ್ದೂರಲ್ಲಿ ಬಂದು ನಿಂತ್ಕೊಂಡ್ರೆ ಇನ್ನು ಬಾಕಿ 6 ಕಾನ್ಸ್ಟಿಟ್ಯೂನ್ಸಿನೂ ಕೂಡ ಯಾರೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದರೂ ಕೂಡ ಅವ್ರು ಬಂದರೆ ಏನು ಅಂದರೆ ಒಂದು ಆನೆ ಬಲ ಬಂದಂಗೆ ಆಯ್ತದೆ. ಒಂದು ನಮ್ಮ ಕಾರ್ಯಕರ್ತರಲ್ಲಿ ಇನ್ನೂ ಉತ್ಸಾಹ ಜಾಸ್ತಿ ಆಯ್ತದೆ. ದಳಪತಿಗಳ ಭದ್ರಕೋಟೆ ಹಾಸನದಲ್ಲಿ DKಶಿ ಗೌಡ ಟ್ರಂಪ್ ಕಾರ್ಡ್ ಬಳಸಿದ್ದಾರೆ. ದೇವೇಗೌಡರನ್ನ ಪ್ರಧಾನಿ ಮಾಡಿದ್ರಿ, ನಾವು ಸಹಕರಿಸಿದ್ದೇವೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ದೀರಿ, ಸಹಕರಿಸಿದ್ದೇವೆ. ನಿಮ್ ಋಣ ತೀರಿಸಲು ನಮಗೆ ಅವಕಾಶ ಕೊಡಿ ಅಂತ ಒಕ್ಕಲಿಗ ನಾಯಕರ ಹೆಸರು ಹೇಳಿ DKಶಿ ಮತ ಕೇಳಿದ್ದಾರೆ. ಹಾಸನದ ಬಳಿಕ ಚಿಕ್ಕಮಗಳೂರಿನಲ್ಲೂ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ ನಡೆಯಿತು. ಚಿಕ್ಕಮಗಳೂರಲ್ಲೂ DKಶಿ ಒಕ್ಕಲಿಗ ಅಸ್ತ್ರ ಬಳಸಿದ್ರೆ ಸಿದ್ದರಾಮಯ್ಯ, BK ಹರಿಪ್ರಸಾದ್, CT ರವಿ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ರು. ನೀವು ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ ಬಹಳ ಬೆಂಬಲವಾಗಿ ಆಶೀರ್ವಾದ ಮಾಡಿದ್ರಿ, ನಮ್ದೇ ತಕರಾರಿಲ್ಲ. 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದೀರಿ. ಕಾಂಗ್ರೆಸ್ ಪಕ್ಷ
ಅವಕಾಶ ಕೊಟ್ಟಿದ್ದೀವಿ. ಎಂಪಿಗೆ ಇಷ್ಟು ಪರ್ಸೆಂಟು, MLAಗೆ ಇಷ್ಟು ಪರ್ಸೆಂಟು. ಏನ್ರಿ ಇದು ಭ್ರಷ್ಟಾಚಾರ ಇರ್ಬೇಕಾ? ಇದಿರ್ಬೇಕಾ? ಈ ಸರ್ಕಾರ ಇರ್ಬೇಕಾ? CT ರವಿ ಮತ್ತೆ ಗೆಲ್ಲಬೇಕಾ? ಗೆಲ್ಲಬಾರದು. ಅವರ ದತ್ತಮಾಲ ಆಕಳಕ್ಕೆಲ್ಲ ಮಾರು ಹೋಗ್ಬೇಡಿ. ಅವನು ಗಿರಾಕಿ ಸಿದ್ದರಾಮುಲ್ಲ ಅಂತ ಹೇಳಕ್ಕೆ ನನಗೆ ಊಟಾಟಿಕೆ ರಾಜಕೀಯ ಮಾಡ್ತಾರಲ್ಲ, ಕೋಮುವಾದದ ರಾಜಕಾರಣ ಮಾಡ್ತಾರಲ್ಲ, ಇವರಿಗೆ ತಕ್ಕ ಪಾಠವನ್ನ ಕಲಿಸ್ತಕ್ಕಂಥದ್ದು ನಿಮ್ ಕೈನಲ್ಲಿದೆ. ಅದಕ್ಕೋಸ್ಕರ ನಿಮಗೆ ಕೈ ಮುಗಿದು ಕೇಳಲಿಕ್ಕೋಸ್ಕರ ಬಂದಿದ್ದೇವೆ. ಅಪ್ಪ ಮಕ್ಕಳು ಚಪ್ಪಲಿಯಿಂದ ಹೊಡೆದಾಡ್ತಾರೆ ಅಂತ ಕಟೀಲ್ ದೇವೇಗೌಡರ ವಿರುದ್ಧ ಮಾತನಾಡಿದಕ್ಕೆ ಡಿಕೆ ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ಕಟೀಲ್ ಬಾಯಿಗೆ ಬಂದಂತೆ ಮಾತನಾಡ್ತಾರೆ, ಇಂಥವರ ಬಾಯನ್ನ ಹಳ್ಳಿಯಲ್ಲಿ ಬಚ್ಚಲ ಬಾಯಿ ಅಂತ ಕರೀತಾರೆ. ಕಟೀಲ್ ಒಂದು ಪಕ್ಷದ ಅಧ್ಯಕ್ಷ, ಅವರ ಪಕ್ಷದಲ್ಲಿ ಹೊಡೆದಾಟ ನಡೀತಾ ಇದೆ. ಯತ್ನಾಳ್, ನಿರಾಣಿ, ವಿಶ್ವನಾಥ್, ಯೋಗೇಶ್ವರ್ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ. ಅವರ ಬಗ್ಗೆ ಹೇಳಿಕೆ ನೀಡಲಿ ಅಂತ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ರಾಷ್ಟ್ರೀಯ ಪಾರ್ಟಿ ಇನ್ನೊಂದಿದೆ, ಅವ್ರ ಪಾರ್ಟಿಯಲ್ಲಿ ಸಭೆ ನಡೆದ್ರೆ ಚಪ್ಪಲ್ಗಳು ಕೈಯಲ್ಲಿ ಇರ್ತದೆ. ಇನ್ನೊಂದು ಕುಟುಂಬದ ಪಾರ್ಟಿ ಇದೆ, ಅಪ್ಪ ಮಕ್ಕಳ ಪಾರ್ಟಿ. ಅವ್ರ ಪಾರ್ಟಿ ಒಳಗೆ ಮೀಟಿಂಗ್ ನಡೆದ್ರೆ ಒಬ್ಬನ ಚಪ್ಪಲ್ ಇನ್ನೊಬ್ಬನ ದೇಹದೊಳಗಿರ್ತದೆ. ಬಿಜೆಪಿಯಲ್ಲಿ ಮಾತ್ರ ಚಪ್ಪಲ್ ನಮ್ಮಲ್ಲೇ ಇರ್ತದೆ, ಹೊರಗಡೆ ಶಾಂತವಾಗಿ ಇಟ್ಟಿರ್ತೀವಿ. ಇವತ್ತು ಅಲ್ಲಿ ಏನು ಶುರುವಾಗಿದೆ ಅಂತ ಹೇಳಿದ್ರೆ, ಅಪ್ಪ ಮಕ್ಕಳ ಪಾರ್ಟಿಯಲ್ಲಿ ಅಣ್ಣ ದೊಡ್ಡವನ ತಮ್ಮ ದೊಡ್ಡವನ ಪ್ರಾರಂಭ ಆಗಿದೆ. ರಾಷ್ಟ್ರೀಯ ಪಾರ್ಟಿ ಒಳಗೆ ಯಾರು ಮುಖ್ಯಮಂತ್ರಿ ಅಂತ ಹೇಳುವಂತದ್ದು ಹೊರಟಾಗಿದೆ. ಹಾಗಾಗಿ ಏನು ಭಯಪಡಬೇಕು ಅಂತಿಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ವಾತಾವರಣಗಳಿದೆ. 150 ಸ್ಥಾನಗಳನ್ನ ಪಡೆದಿದೆ. ಯಾರು ಬೇಕಾದ್ರೆ ಏನ್ ಟೀಕೆ ಮಾಡಿ ಬಾಯಿ ಅದಕ್ಕೆ ಮೂಡೆ ಇಲ್ಲ ನಾಲ್ಗೆಗೆ. ನಮ್ಮ ಹಳ್ಳಿಗಳ ಕಡೆ ಒಂದು ಬಚ್ಚಲ ಬಾಯಿ ಅಂತ ಕರೀತಾರೆ. ಈ ರೀತಿ ಆಯ್ತು. ಯಾವ್ದಾದ್ರು ಒಂದು ಇನ್ಸಿಡೆಂಟ್, ಯಾವ್ದಾದ್ರು ಒಂದು ನಮ್ಮ ಪಾರ್ಟಿಲಿ ಅವ್ರು ಹೇಳ್ದಂತ ಮಾತಿಗೆ ಏನೋ ಒಂದು ಸಾಕ್ಷಿ ಇರ್ಬೇಕಲ್ಲ, ಯಾವ್ದೋ ಒಬ್ಬ ಲೀಡ್ರು ಮಾಡಿದ್ದಿರ್ಬೇಕಲ್ಲ. ಅವ್ರ ಪಾರ್ಟಿಲಿ ಇವೆಲ್ಲ ನಡೆದಿದೆ. ಅವ್ರೀಗ ಯತ್ನಾಳ್ ಮಾತಿಗೆ, ಬೇರೆಯವರ ಮಾತುಗಳಿಗೆಲ್ಲ ನಮ್ಮ ವಿಶ್ವನಾಥ್ ಹೇಳಿದ್ದಿರ್ಬೋದು, ಇಲ್ಲ ಇವರು ನಿರಾಣಿ ಹೇಳಿರ್ಬೋದು, ಹಿಂದೆ ಯೋಗೇಶ್ವರ್ ಹೇಳಿರ್ಬೋದು, ಬೇರೆ ಎಲ್ಲ ಏನೋ ಹೇಳಿದಾರಲ್ಲ, ಅವೆಲ್ಲ ದೊಡ್ಡ ಪಟ್ಟಿಗಳಿದೆಯಲ್ಲ, ಅದಕ್ಕೆಲ್ಲ ಏನಂತ ಹೇಳಿ ಫಸ್ಟು ಕಟೀಲ್ ಉತ್ತರ ಕೊಡಲಿ. ಕಟೀಲ್ಗೆ ಯಾವ ಥರದ ಶಕ್ತಿ ಕೂಡ ಪಕ್ಷದ ಮೇಲೆ ಕಂಟ್ರೋಲ್ ಇಲ್ಲ. ಇರಲಿ, ಅವ್ರು ಏನು ಬೇಕಾದ್ರೂ ಮಾತಾಡಲಿ. ಕಾಂಗ್ರೆಸ್ ಪತ್ತ ಉಪಯೋಗಿಸೋದಕ್ಕೆ ಮಾಡ್ತಾ ಇದ್ದೀನಿ. ನಮ್ಮಂಥವ್ರು ರಿಯಾಕ್ಟ್ ಮಾಡೋಕ್ಕೂ ಆತ ಯೋಗ್ಯ ಇಲ್ಲ. ರಾಜ್ಯಕ್ಕೆ ಪ್ರಧಾನಿ ಮೋದಿ ಬಂದ್ ಹೋದ್ಮೇಲೆ ಬಿಜೆಪಿ ನಾಯಕರು ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ದಾರೆ. ಇವತ್ತು ಒಂದೇ ದಿನ ರಾಜ್ಯದ 5 ಜಿಲ್ಲೆಗಳಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಹೆಸರಲ್ಲಿ ಮತ ಬೇಟೆಗೆ ಇಳಿದಿದೆ. ವಿಜಯಪುರದಲ್ಲಿ ವಿಜಯ ಸಂಕಲ್ಪ ಅಭಿಯಾನಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಚಾಲನೆ ಕೊಟ್ಟರು. ಸಮಾವೇಶಕ್ಕೂ ಮುನ್ನ ಇತ್ತೀಚೆಗೆ ಸಿದ್ದೇಶ್ವರ ಸ್ವಾಮೀಜಿಗಳ ಸಮಾಧಿ ಸ್ಥಳಕ್ಕೆ ತೆರಳಿ ನಮನ ಸಲ್ಲಿಸಿದ್ರು. ಆಮೇಲೆ ಮನೆ ಮನೆಗೆ ಕರಪತ್ರ ಹಂಚಿದ್ರು. ಕರಪತ್ರ ಹಂಚುವಾಗ ಯಡಿಯೂರಪ್ಪ ನಿತ್ರಾಣರಾಗಿ ಕಾರು ಹತ್ತಿದ್ರು. ಆಮೇಲೆ ಸಮಾವೇಶ ಅದ್ಧೂರಿಯಾಗಿ ನಡೆಯಿತು. ದೇಶದ ಪ್ರಗತಿಗೆ ಕರ್ನಾಟಕದ ಯೋಗದಾನ ಬಹಳಷ್ಟಿದೆ. और आपसे मैं निवेदन करना चाहता हूं कि देश की प्रगति में कर्नाटक का बहुत बड़ा योगदान है. इसलिए कर्नाटक के लोगों के कंधों पर बहुत बड़ी जिम्मेवारी है. आज जब हम बात करते हैं डिजिटल इंडिया की, इलेक्ट्रॉनिक डेवलपमेंट की, इलेक्ट्रॉनिक गुड्स की, इंडस्ट्रियलाइजेशन की, तो हम कर्नाटक के कंट्रीब्यूशन को कभी भूल नहीं सकते हैं. ये भी हमको याद रखना है. ಕಾಂಗ್ರೆಸ್ನಲ್ಲಿರೋದು ಯಂಕ ನಾಣಿ ಸೀನಾ ನಾಯಕರು. ಮಹಿಳಾ ಸಬಲೀಕರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದೆ ನಿಂತಿದ್ದಾರೆ. ಯಾರಿದ್ದಾರೆ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ? ಯಂಕ ನಾಣಿ ಸೀನಿ ಅಂತ ಅಲ್ಲೊಬ್ಬ ಇಲ್ಲೊಬ್ಬ ಇದ್ದಾನೆ ಬಿಟ್ರೆ, ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ, ಜಯಪ್ರಕಾಶ್ ನಡ್ಡಾಜಿ ಅವರಿಗೆ ಹೋಲಿಕೆ ಮಾಡುವಂತ ಯಾವ ವ್ಯಕ್ತಿ ಇದ್ದಾನೆ ಕಾಂಗ್ರೆಸ್ ಪಕ್ಷದಲ್ಲಿ? ಹೇಳಿ ನೋಡೋಣ. ನಡ್ಡಾ
ಬಂದ್ರೂ ಬರ್ಲಿಲ್ಲ ಯತ್ನಾಳ್. ವಿಜಯಪುರ ಸಮಾವೇಶಕ್ಕೆ ಜೆಪಿ ನಡ್ಡಾ ಬಂದಿದ್ರು. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಸಮಾವೇಶಕ್ಕೆ ಬರದೆ ಮುನಿಸು ಹೊರಹಾಕಿದ್ರು. ದಾಬಸ್ಪೇಟೆಯಲ್ಲಿ ಬಿಜೆಪಿ ವಿಜಯ ಸಂಕಲ್ಪಕ್ಕೆ ಸಿಎಂ ಬೊಮ್ಮಾಯಿ ಚಾಲನೆ ಕೊಟ್ರು. ಆದ್ರೆ ಒಂದೆರಡು ಮನೆಗಳಿಗೆ ಕರಪತ್ರ ಅಂಟಿಸಿ ಸಿಎಂ ವಾಪಸ್ ಹೊರಟು ಹೋದ್ರು. ಇದು ಬಿಜೆಪಿ ಕಾರ್ಯಕರ್ತರ ಸಿಟ್ಟು ನೆತ್ತಿಗೇರಿಸಿತ್ತು. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಬಿಜೆಪಿ ವಿಜಯ ಸಂಕಲ್ಪಕ್ಕೆ ಚಾಲನೆ ಕೊಟ್ರೆ, ದಾವಣಗೆರೆಯಲ್ಲಿ ಪ್ರಹ್ಲಾದ್ ಜೋಶಿ, ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭಾಗಿಯಾಗಿದ್ರು. ಎಲ್ಲಾ ಕಡೆ ಕಾಂಗ್ರೆಸ್ ನಾಯಕರೇ ಬಿಜೆಪಿಗೆ ಟಾರ್ಗೆಟ್ ಆದ್ರು. I request the Siddaramaiah to tell something about what they have done it. During their regime, the PFI, the kind of PFI network was spreading over across the Karnataka. 32 Hindus, they were killed. They should tell what they have done it. They know that in the Karnataka, double engine government is required under the Prime Minister Narendra Modi ji. ಯಾವ ಭರವಸೆಯನ್ನು ಈಡೇರಿಸಿಲ್ಲ ಮತ್ತು ನೀವು ಕೊಡೋದೇ ಇದ್ದರೆ ಹಿಂದಿನ 5 ವರ್ಷದಲ್ಲಿ ನಿಮ್ಮ ಅವಧಿಯಲ್ಲಿ ಯಾಕೆ ಕೊಡಲಿಲ್ಲ? ಸಮ್ಮಿಶ್ರ ಸರ್ಕಾರ ರಿಮೋಟ್ ಕಂಟ್ರೋಲ್ನಲ್ಲಿ ಇದ್ದಾಗ ನೀವು ಯಾಕೆ ಕೊಡಲಿಲ್ಲ? ಅಂದರೆ ಚುನಾವಣೆ ಗೆಲ್ಲಲಿಕ್ಕೆ ಸುಳ್ಳು ಹೇಳುವಂಥದ್ದು ಕಾಂಗ್ರೆಸ್ ಪಾರ್ಟಿ ಮತ್ತು ಇವ್ರದ್ದು ಇತಿಹಾಸನೇ ಸುಳ್ಳಿನಿಂದ ತುಂಬಿರುವಂಥ ಪಾರ್ಟಿ. ಇಮ್ಮೆಚ್ಯೂರ್ಡ್ ಪಾರ್ಟ್ ಟೈಮ್ ಪೊಲಿಟಿಷಿಯನ್ನ ನೇತೃತ್ವದಲ್ಲಿ ನಡೀತಿರುವಂಥ ಪಾರ್ಟಿಯಿಂದ ಹೊಸದಾಗಿ ಏನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಜನ ಸಾಕಷ್ಟು ಜಾಗೃತರಾಗಿದ್ದಾರೆ. ಮೋದಿ ಕೆಲಸ ಹೊಗಳಿದ್ರೆ ಕಾಂಗ್ರೆಸ್ಗೆ ಉಳಿಗಾಲ. ಚಿಕ್ಕಮಗಳೂರು ಹಬ್ಬದ ಕಾರ್ಯಕ್ರಮದಲ್ಲಿ ಈ ಹೇಳಿಕೆ ಕೊಟ್ಟಿದ್ದು ಸಿಟಿ ರವಿ. ಈಗ ಅವರಿಗೆ ಗತಿ ಇಲ್ಲ, ಇಟಲಿ ರಾಣಿನ ಬಂಡವಾಳ ಮಾಡ್ಕೊಂಡಿದ್ದಾರೆ. ನಾವು ಈ ಮಣ್ಣಿನ ಮಗ, ಈ ನಾಡಿನ ಮಣ್ಣಿನ ಮಗ, ಸಾಮಾನ್ಯ ಬಡ ಕುಟುಂಬದಿಂದ ಬಂದವರು, ಕಳೆದ 20 ವರ್ಷದಲ್ಲಿ ಒಂದು ಸಣ್ಣ ಹಗರಣಕ್ಕೂ ಅವಕಾಶ ಇಲ್ದಂಗೆ ನೋಡ್ಕೊಂಡಿರೋರು. ಅಂಥವ್ರನ್ನ ನಾವು ಬಂಡವಾಳ ಮಾಡ್ಕೊಳ್ಳೋದು ಅವ್ರು ಮಾಡ್ಕೊಳಕ್ಕಾಗತ್ತಾ? ಮಾಡಲಿ, ಅವ್ರಿಗೆ ಮೋದಿ ಅಂತ ನಾಯಕರಿಲ್ಲ ಅಂತ ಅವರು ಬಂಡವಾಳ ಮಾಡ್ಕೊಳ್ಳಿ. ಯಾರು ಬೇಡ ಅಂತಾರೆ? ನಾವು ಹೋಗಲ್ಲಲ್ವಾ? ಮೋದಿಯವರು ಈ ಕೆಲಸ ಮಾಡೋದು, ಆ ಕೆಲಸ ಮಾಡೋದು. ನಾಳೆಯಿಂದ ಅವರು ಶುರು ಮಾಡಲಿ, ಹೋಗೋದನ್ನಾರು ತಪ್ಪಿಸ್ಕೊಬೋದು. ಫೆಬ್ರವರಿ 6ಕ್ಕೆ ಮತ್ತೆ ರಾಜ್ಯಕ್ಕೆ ಪ್ರಧಾನಿ ಮೋದಿ. 2 ಸಲ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬಂದು ಹೋಗ್ತಿದ್ದಂತೆ ಬಿಜೆಪಿ ನಾಯಕರು ಭರ್ಜರಿ ಯಾತ್ರೆ ಶುರು ಮಾಡಿದ್ದಾರೆ. ಈಗ ಮತ್ತೆ ಫೆಬ್ರವರಿ 6ಕ್ಕೆ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರ್ತಿದ್ದಾರೆ. ಧಾರವಾಡದಲ್ಲಿ ಐಐಟಿ ಉದ್ಘಾಟನೆ ಹಾಗೂ ತುಮಕೂರಿನ ಗುಬ್ಬಿಯಲ್ಲಿ HAL ಘಟಕ ಉದ್ಘಾಟಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಿಜಯಪುರ ಜಿಲ್ಲೆಯ ಸಿಂದಗಿ ಜೆಡಿಎಸ್ ಅಭ್ಯರ್ಥಿ ಶಿವಾನಂದ ಪಾಟೀಲ್ ಅಂತ್ಯಕ್ರಿಯೆ ನಡೆಯಿತು. ಹುಟ್ಟೂರು ಸೋಮಜಾಳ ಗ್ರಾಮದಲ್ಲಿ ಹಿಂದೂ ಧರ್ಮದ ಸಂಪ್ರದಾಯದಂತೆ ಶಿವಾನಂದ ಪಾಟೀಲ್ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದರು. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣಕ್ಕೆ ಜೆಡಿಎಸ್ ಪಂಚರತ್ನ ರಥಯಾತ್ರೆ ಎಂಟ್ರಿ ಕೊಟ್ಟಿದೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಬರುತ್ತಿದ್ದಂತೆ ಅಭಿಮಾನಿಗಳು ಅದ್ದೂರಿ ಸ್ವಾಗತ ಕೋರಿದ್ರು. ಕಳಸ ಹೊತ್ತು ಮಹಿಳೆಯರು ಸ್ವಾಗತ ಕೋರಿದ್ರು. ರಸ್ತೆಯ ಇಕ್ಕೆಲಗಳಲ್ಲಿ ಜನಸಾಗರವೇ ಸೇರಿತು. ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಭೂಷಣ್ ಮೇಲೆ ಕುಸ್ತಿಪಟುಗಳು ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ರು. ಆದ್ರೀಗ ಬ್ರಿಜ್ ಭೂಷಣ್ ಕುಸ್ತಿಪಟುಗಳ ವಿರುದ್ಧವೇ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಹಾಗೂ ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ. ಅವರನ್ನ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಿ, ಹೀಗೆ ಪಟ್ಟು ಹಿಡಿದು 4 ದಿನಗಳಿಂದ ಪ್ರತಿಭಟನೆ ಮಾಡ್ತಿದ್ದ ಕುಸ್ತಿಪಟುಗಳು ಪ್ರತಿಭಟನೆ ಅಂತ್ಯಗೊಳಿಸಿದ್ದಾರೆ. ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಭರವಸೆ ಕೊಟ್ಟ ಮೇಲೆ ಪ್ರತಿಭಟನೆ ಕೈಬಿಟ್ಟಿದ್ದಾರೆ. पहले भी कुश्ती फेडरेशन के अध्यक्ष की तरफ से खिलाड़ियों को धमकी मिली है, तो सभी खिलाड़ी भी यही थे कि भाई हमने आवाज़ उठाई है और उससे डरे हुए थे उस चीज़ से। तो सभी को समझाया भी है, मंत्री जी ने आश्वासन दिया है कि हम आपके साथ हर कदम पे साथ खड़े हैं। तो यही है कि हम अभी खिलाड़ी प्रोटेस्ट को बंद कर रहे हैं। जिस दिन इनकी मांग आई भी उसी दिन से ही भारतीय कुश्ती संघ को नोटिस दे दिया था 72 घंटे में अपना जवाब दें।
अगले 4 हफ्तों के अंदर अपनी जांच को पूरा करेंगे। जो भी गंभीर आरोप किसी भी तरह के, चाहे फाइनेंशियल हो, सेक्सुअल हरासमेंट के हो या बाकी हो, जो भी कहेंगे इनके सबकी गहराई तक जाएंगे, जांच भी करेंगे और जो निर्णय बाकी करने की आवश्यकता होगी वो भी करने का काम करेंगे। ಬೇಡಿಕೆ ಈಡೇರಿಸ್ತೀವಿ ಅಂತ ಠಾಕೂರ್ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತ ಆರೋಪಿ ಸ್ಥಾನದಲ್ಲಿರೋ ಬ್ರಿಜ್ ಭೂಷಣ್ ಸವಾಲ್ ಹಾಕಿದ್ದಾರೆ. मैंने बोल दिया है, जो बोलना था बोल दिया है, अब मेरे लिए कुछ रहने दीजिए। और हो सकता है हम खोल दें तो सुनामी आ जाए। मैं जो है किसी की दया पर नहीं यहाँ पर बैठा हूँ, मैं चुना हुआ अध्यक्ष हूँ जनता के द्वारा। और जिस खिलाड़ी ने आरोप लगाया है कि दरवाजा खुला रहता था, वो खिलाड़ी उस टूर्नामेंट में नहीं थी। ರಾಜೀನಾಮೆ ಕೊಡಲ್ಲ ಅಂತಾನೆ ಕುಸ್ತಿಪಟುಗಳಿಗೆ ಬ್ರಿಜ್ ಭೂಷಣ್ ವಾರ್ನಿಂಗ್ ಕೊಟ್ಟಿರೋದು ಈಗ ಹೊಸ ವಿವಾದ ಸೃಷ್ಟಿಸುತ್ತಿದೆ. ಈ ಮಧ್ಯೆ ಬ್ರಿಜ್ ಭೂಷಣ್ ವಿರುದ್ಧ ಕುಸ್ತಿಪಟುಗಳ ಪ್ರತಿಭಟನೆ ರಾಜಕೀಯ ಪ್ರೇರಿತ ಅನ್ನೋದು ಕೇಂದ್ರ ಸಚಿವ ವಿ.ಕೆ. ಸಿಂಗ್ ಮಾತು. मैं इस पर बोलना नहीं चाहूंगा और मेरा अपना व्यक्तिगत मत है कि मामला राजनीतिक ज्यादा है, बाकी चीजें उसमें कम है. ಬ್ರಿಜ್ ಭೂಷಣ್ ಭೂಗತನಂಟಿರುವ ವ್ಯಕ್ತಿ ಗೂಗಲ್ ಸರ್ಚ್ ಮಾಡಿ ನೋಡಿ ಅಂತ ಎಎಪಿ ಮುಖಂಡ ನರೇಶ್ ಬಲ್ಯಾನ್ ಮಾತು. ನೀವು ಭಾರತದ ಕುಸ್ತಿ ಒಕ್ಕೂಟದ ಅಧ್ಯಕ್ಷರ ಬಗ್ಗೆ ತಿಳಿದುಕೊಳ್ಳಲು ಬಯಸಿದ್ರೆ ಗೂಗಲ್ನಲ್ಲಿ ಬ್ರಿಜ್ ಭೂಷಣ್ ಸಿಂಗ್ ಭೂಗತ ಲೋಕವನ್ನ ಹುಡುಕಿ, ನಿಮಗೆ ಸಂಪೂರ್ಣ ವಿವರಗಳು ಸಿಗುತ್ತವೆ ಅಂತ ಟ್ವೀಟ್ ಹಾಕಿದ್ದಾರೆ. ವಿನೇಶ್ ಫೋಗಟ್, ಬಜರಂಗ್ ಪೂನಿಯಾ, ಸಾಕ್ಷಿ ಮಲ್ಲಿಕ್ ಮತ್ತು ರವಿ ದಹಿಯಾ ಸೇರಿದಂತೆ ಕುಸ್ತಿಪಟುಗಳೇ ಬೀದಿಗಿಳಿದಿದ್ದು ಕೇಂದ್ರ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ಇನ್ನೊಂದು ಕಡೆ ರಾಜೀನಾಮೆ ಕೊಡಲ್ಲ ಅಂತ ಬ್ರಿಜ್ ಭೂಷಣ್ ಸವಾಲ್ ಹಾಕಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ಸದ್ಯಕ್ಕೆ ಕುಸ್ತಿಪಟುಗಳ ಕಾಳಗ ಮುಗಿಯಲ್ಲ ಅನ್ಸುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೇಶಾದ್ಯಂತ ಗಣರಾಜ್ಯೋತ್ಸವಕ್ಕೆ ಸಿದ್ಧತೆ ನಡೀತಾ ಇದೆ. ಇಂತಹ ಟೈಮ್ನಲ್ಲಿ ಕಾಶ್ಮೀರದಲ್ಲಿ ಅವಳಿ ಸ್ಫೋಟ ಮಾಡಿದ್ದಾರೆ ಉಗ್ರರು. ಮತ್ತೊಮ್ಮೆ ಬೆಚ್ಚಿ ಬಿತ್ತು ಜಮ್ಮು ಕಾಶ್ಮೀರ. 2 ಬಾಂಬ್ ಸ್ಫೋಟ, 7 ಜನಕ್ಕೆ ಗಾಯ. 370 ರದ್ದಾಯಿತು. ಕಲ್ಲೆಸೆಯೋರ ಸಂಖ್ಯೆ ಕಡಿಮೆಯಾಯಿತು. ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸುತ್ತೆ ಎನ್ನುವಷ್ಟರಲ್ಲೇ ಉಗ್ರರ ಉಪಟಳ ಹೆಚ್ಚಾಗತೊಡಗಿದೆ. ಇತ್ತೀಚೆಗೆ ರಜೌರಿಯಾದಲ್ಲಿ ಹಿಂದೂಗಳನ್ನ ಹುಡುಕಿ ಕೊಲ್ಲಲಾಗಿತ್ತು. ಇದೀಗ ಜಮ್ಮು ಕಾಶ್ಮೀರ ನರ್ವಾಲ್ನಲ್ಲಿ ಅವಳಿ ಬಾಂಬ್ ಸ್ಫೋಟವಾಗಿದೆ. मैं इधर ही था, चाय का काम कर रहा था, दुकान का ग्राहक कस्टमर। वो धमाका जो उधर जाके हुआ है, वो मेरे से कोई 100 फुट आगे जाके हुआ है। अच्छा, तो कितना बड़ा धमाका? बड़ा धमाका, बड़ा जोरदार था। हमने सोचा कोई टंकी फट गई या टायर फट गया, लेकिन जब धुआं देखा मैं टायर नहीं फटा, कुछ और हुआ होगा। जब उधर से बंदे आए तो उन्होंने बताया कि ऐसे कोई इधर बंदे इंजर हो गए हैं, तो कोई बम फटा है। अच्छा। अब उसके ठीक हुआ 10-15-20 मिनट, वो दूसरा भी फट गया जब बड़ी पब्लिक इकट्ठी हुई थी। ಅವಳಿ ಬಾಂಬ್ ಸ್ಫೋಟಕ್ಕೆ ಕಾರುಗಳ ಬಳಕೆ. ನರ್ವಾಲ್ನಲ್ಲಿ ಅರ್ಧ ಗಂಟೆಯ ಅಂತರದಲ್ಲಿ ಅವಳಿ ಬಾಂಬ್ ಸ್ಫೋಟವಾಗಿದೆ. ಈ ಪ್ರಬಲ ಸ್ಫೋಟಕ್ಕಾಗಿ ಉಗ್ರರು ಬೊಲೆರೋ ಕಾರುಗಳನ್ನು ಬಳಸಿದ್ರು. ಸ್ಫೋಟಕದಲ್ಲಿ ಸೋಹೈಲ್ ಇಕ್ಬಾಲ್, ಸುಶೀಲ್ ಕುಮಾರ್, ಪ್ರತಾಪ್, ವಿನೋದ್ ಕುಮಾರ್, ಅರುಣ್ ಕುಮಾರ್, ಅಮಿತ್, ರಾಜೇಶ್ ಎಂಬುವರು ಗಾಯಗೊಂಡಿದ್ದಾರೆ. ಈ ಸ್ಫೋಟಕ್ಕೂ ಉದಂಪುರ ಸ್ಫೋಟಕ್ಕೂ ಸಾಮ್ಯತೆ ಇದ್ದು ಲಷ್ಕರ್ ಎ ತೊಯ್ಬಾ ಉಗ್ರರ ಮೇಲೆ ಅನುಮಾನ ಮೂಡಿದೆ. यहाँ पे उसमें एक धमाका हुआ जिसमें 5 लोग जो नजदीक मौजूद थे वो जख्मी हुए हैं. सभी की हालत ठीक है, सभी को अस्पताल पहुंचा दिया गया है. ಗಣರಾಜ್ಯೋತ್ಸವಕ್ಕೆ ದೇಶಾದ್ಯಂತ ಬಿಗಿ ಭದ್ರತೆ. ಜಮ್ಮು ಕಾಶ್ಮೀರದ ಅವಳಿ ಸ್ಫೋಟದ ಬಳಿಕ ದೇಶದ ವಿವಿಧೆಡೆ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಬಸ್ ನಿಲ್ದಾಣಗಳು, ಏರ್ಪೋರ್ಟ್ಗಳಲ್ಲಿ ತಪಾಸಣೆ ಹೆಚ್ಚಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 2002ರ ಗುಜರಾತ್ ಗಲಭೆ ಮತ್ತು ಪ್ರಧಾನಿ ಮೋದಿ ಕುರಿತ ಬಿಬಿಸಿ ಸಾಕ್ಷ್ಯಚಿತ್ರದ ಲಿಂಕ್ಗಳನ್ನು ತೆಗೆದುಹಾಕುವಂತೆ ಕೇಂದ್ರ ಸರ್ಕಾರ ಟ್ವಿಟರ್ ಮತ್ತು ಯೂಟ್ಯೂಬ್ಗೆ ಆದೇಶಿಸಿದೆ. ಬಿಬಿಸಿ ಸಾಕ್ಷ್ಯಚಿತ್ರ ಕುರಿತ ಟ್ವೀಟ್ಗಳನ್ನು ನಿರ್ಬಂಧಿಸಿದೆ. ಮಾಹಿತಿ ತಂತ್ರಜ್ಞಾನ ನಿಯಮಗಳು 2021ರ ಅಡಿಯಲ್ಲಿ ತುರ್ತು ಅಧಿಕಾರವನ್ನು ಬಳಸಿಕೊಂಡು ಲಿಂಕ್ಗಳನ್ನು ತೆಗೆದುಹಾಕಲು ಐ&ಬಿ ಸಚಿವಾಲಯವು ಆದೇಶ ನೀಡಿದೆ. ಯೂಟ್ಯೂಬ್ ಮತ್ತು ಟ್ವಿಟರ್ ಎರಡೂ ಸಂಸ್ಥೆಗಳು ಸರ್ಕಾರದ ಆದೇಶವನ್ನು ಅನುಸರಿಸಲು ಒಪ್ಪಿಕೊಂಡಿವೆ. ಗುಜರಾತ್ ಗಲಭೆ ವಿಷಯದಲ್ಲಿ ಪ್ರಧಾನಿ ಮೋದಿ ಅವರ ಪಾತ್ರ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಆದರೂ ಬಿಬಿಸಿ ಚಾನೆಲ್ನವರು ಎಪಿಸೋಡ್ ಮಾಡಿದ್ರು ಬ್ರಿಟನ್ ಸಂಸತ್ನಲ್ಲೂ ತಲ್ಲಣ ಸೃಷ್ಟಿಸಿತ್ತು.
ನ್ಯೂಜಿಲೆಂಡ್ ಪ್ರಧಾನಿ ಹುದ್ದೆಗೆ ಜಸಿಂಡಾ ಅಡೆರ್ನ್ ದಿಢೀರ್ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ಬಳಿಕ ಜಸಿಂಡಾ ಭಾವುಕರಾಗಿ ಮಾತನಾಡಿದ್ರು, ಕಣ್ಣೀರಿಟ್ರು. 42 ವರ್ಷದ ಜಸಿಂಡಾ 2017ರಲ್ಲಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. 2018ರಲ್ಲಿ ಪ್ರಧಾನಿ ಆಗಿದ್ದಾಗಲೇ ಮಗುವಿಗೆ ಜನ್ಮ ಕೊಟ್ಟಿದ್ರು. ಅದೇ ಟೈಮ್ನಲ್ಲಿ ಕೋವಿಡ್ ನಿರ್ವಹಣೆ ಮಾಡಿ ಸಾಕಷ್ಟು ಜನ ಮನ್ನಣೆ ಪಡೆದಿದ್ರು. ಆದರೆ ಲೇಬರ್ ಪಕ್ಷ ಈಗ ನಿರೀಕ್ಷಿಸಿದಷ್ಟು ಯಶಸ್ಸು ಗಳಿಸಿಲ್ಲ. ಬಡತನ, ಬೆಲೆ ಏರಿಕೆ, ಅಪರಾಧ ಪ್ರಕರಣಗಳನ್ನು ನಿಯಂತ್ರಿಸ್ತಾ ಇಲ್ಲ ಅಂತ ವಿಪಕ್ಷಗಳು ಮುಗಿಬಿದ್ದಿದ್ವು. ಹೀಗಾಗಿ ಜಸಿಂಡಾ ರಾಜೀನಾಮೆ ಕೊಟ್ಟಿದ್ದು, ಶಿಕ್ಷಣ ಸಚಿವ ಕ್ರಿಸ್ ಹಿಪ್ಕಿನ್ಸ್ ನೂತನ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. Conclude no later than the 7th of February. This has been the most fulfilling 5.5 years of my life, but it has also had its challenges. Amongst an agenda focused on housing, child poverty and climate change, we encountered a major biosecurity incursion, a domestic terror event, a major natural disaster, a global pandemic and an economic crisis. The decisions that have had to be made have been continual and they have been weighty. But I'm not ಇತರ ಸಂಕ್ಷಿಪ್ತ